ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದಷ್ಟು ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ಈ ವಿಶ್ಲೇಷಣೆ ತಲುಪಲಿ. ಅದರಂತೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು, ಬೆಳೆಸಬೇಕಾದವರು ತಾವು. ಎಸ್, ಇವತ್ತಿನ ಅತಿ ಮಹತ್ವದ ಬೆಳವಣಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾ ಹಗರಣದಲ್ಲಿ ಮೊದಲ ಆರೋಪಿ. ಅವರ ಹೆಂಡತಿ ಆರೋಪಿ ನಂಬರ್ 2. ಹಾಗೆಯೇ ಅವರ ಬಾಮೈದ ಆರೋಪಿ ನಂಬರ್ 3. ಭೂಮಾಲೀಕ ದೇವರಾಜ್ ಆರೋಪಿ ನಂಬರ್ 4. ಹಲವಾರು ಸೆಕ್ಷನ್ಗಳ ಪ್ರಕಾರ FIR ದಾಖಲಿಸಲಾಗಿದೆ. ಇಡೀ ಈ ಸೆಕ್ಷನ್ಗಳಲ್ಲಿ ಚೀಟಿಂಗಿಂದ ಹಿಡಿದು ಎಲ್ಲವೂ ಇದೆ. 420 ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಸೊ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು SP ಅವರಿಗೆ ಸೂಚನೆ ಬಂದ ಮೇಲೆ ಇವತ್ತು FIR ದಾಖಲಿಸಲಾಯಿತು. ಇದಾದ ಮೇಲೆ ಬೇರೆ ಬೇರೆ ಪ್ರತಿಕ್ರಿಯೆಗಳು ಬಂದವು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾವು ಸಿದ್ದರಾಮಯ್ಯ ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ಅಂದರೆ ಅದು ವೈಯಕ್ತಿಕ ಬೆಂಬಲ ಅಲ್ಲ, ಅದು ಪಕ್ಷದ ದೃಷ್ಟಿಯಿಂದ ಅನ್ನುವ ಮಾತನ್ನು ನೋಡಿ, ಭಾಳ ಕುತೂಹಲಕರವಾದ ಮಾತು. ಇಡೀ ಪ್ರಕರಣದಲ್ಲಿ ಪ್ರಾರಂಭದಿಂದ ಅವರು ತುಂಬ ಕುತೂಹಲಕರವಾಗಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವುದರಿಂದ ಅವರು ಒಂದು ಪಾರ್ಟಿಸಾನ್ ನಿಲುವು ತೆಗೆದುಕೊಳ್ಳೋಕೆ ಸಾಧ್ಯ ಆಗಲ್ಲ. ಅಂದರೆ ಇಡೀ ಪ್ರಕರಣದಿಂದ ದೂರ ನಿಂತು ನೋಡಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇದೆ. ಅದನ್ನೇ ಅವರು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅದರ ಜೊತೆಗೆ ಬೇರೆ ಬೇರೆ ರಾಜಕೀಯ ಕಾರಣಗಳು, ಬೆಳವಣಿಗೆಗಳು ಕೂಡ ಇರುವ ಚಾನ್ಸಸ್ ಇದೆ. ಇದರ ನಡುವೆ ದೂರುದಾರ ಅವ್ರು ಯಾರು, ಸ್ನೇಹಮಯಿ ಕೃಷ್ಣ ಅಂತೆ. ಅವ್ರು ಹೇಗೆ ಸ್ನೇಹಮಯಿಯೋ ಗೊತ್ತಿಲ್ಲ, ಉಳಿದವರೆಲ್ಲ ದ್ವೇಷಮಯಿನೋ, ಅವರು ಮಾತ್ರ ಸ್ನೇಹಮಯಿನೋ ಗೊತ್ತಿಲ್ಲ. ಸೊ ಅವರು ಹೈಕೋರ್ಟ್ ಮೆಟ್ಲೇರ್ತಾ ಇದ್ದಾರೆ. ಈ ಪ್ರಕರಣ ಏನಿದೆ ಇದು CBI ತನಿಖೆ ನಡೆಸಬೇಕು, ಲೋಕಾಯುಕ್ತದ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ. ಇನ್ನು ಯಾವ ಸೆಕ್ಷನ್ನು ಏನು ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಸಾಕಷ್ಟು ಬಂದಿದೆ. ಆದರೆ ನನ್ನ ಪ್ರಶ್ನೆ ಇರುವುದು, ಒಂದು, ಲೋಕಾಯುಕ್ತ ಪೊಲೀಸರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತಾರೆ ಅನ್ನೋದು ಪ್ರಶ್ನಾರ್ಹವಾಗ್ತದೆ. ಐ ಅಗ್ರಿ ಫಾರ್ ದ್ಯಾಟ್. ಯಾಕೆಂದರೆ ಇಡೀ ಲೋಕಾಯುಕ್ತ ಪೊಲೀಸರು ಈ ಸರ್ಕಾರದ ಕೆಳಗಡೆ ಬರ್ತಾರೆ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಎಂಟಿಟಿ ಇದೆ ನಿಜ, ಆದರೆ ಪೊಲೀಸರು ಬೇರೆ ಅಲ್ಲ ಅವರು. ಸೊ ಅದರಿಂದ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಬರುವಂಥವರು, ಅದರಿಂದ ಎಷ್ಟರ ಮಟ್ಟಿಗೆ ಅವ್ರು ಮಾಡ್ತಾರೆ ಅನ್ನೋದಕ್ಕೆ ಪ್ರಶ್ನಾರ್ಹ. ಆ ಕಾರಣದಿಂದ ಸೊ ಇದು ಇಂಡಿಪೆಂಡೆಂಟ್ ಆಗಿ ನಡೆಯುತ್ತಾ, ಪಾರ್ಟಿಸಾನ್ ಆಗಿರುತ್ತಾ, ಈ ಪ್ರಶ್ನೆ ತುಂಬ ಸಹಜವಾದದ್ದು, ಅನುಮಾನ ಬೇಕಾಗಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರುವ ಸಂದರ್ಭದಲ್ಲಿ ನ್ಯಾಯಯುತವಾದ ತನಿಖೆ ನಡೆಯುತ್ತೆ ಅಂತ ಹೇಳೋದು ಕಷ್ಟ ಅನ್ನೋದು ನಿಜ. ಆದ್ದರಿಂದಲೇ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಒಂದು ಮಾತನ್ನು ಹೇಳಿದ್ದಾರೆ ಇವತ್ತು. ಅದೇನೆಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಆದರೆ ಈ ದೇಶದಲ್ಲಿ ನನ್ನ ಪ್ರಶ್ನೆ ಅದಲ್ಲ, ಸ್ವತಂತ್ರ ತನಿಖೆ ಅನ್ನುವುದು ಯಾವ ಸಂಸ್ಥೆ ನಡೆಸುತ್ತೆ? ಇಟ್ಸ್ ಅ ವೆರಿ ಬಿಗ್ ಕ್ವೆಶ್ಚನ್. ಓಕೆ, ಕರ್ನಾಟಕದಲ್ಲಿ ಲೋಕಾಯುಕ್ತ ಮುಖ್ಯಮಂತ್ರಿಗಳ ಅಧೀನ ಆಗಿದ್ದೆ. ಆದರೆ ಈ ಸ್ನೇಹಮಯಿ ಕೃಷ್ಣ ಅವರು ಏನಿದ್ದಾರೆ, ಯಾರು ದ್ವೇಷಮಯಿ ಅಲ್ಲ, ಅವರು ಸ್ನೇಹಮಯಿ, ಆಗಲೇ ಹೇಳಿದೆ, ಅವರು CBI ತನಿಖೆ ಕೇಳಿದ್ದಾರೆ. CBI ದೇಶದಲ್ಲಿ ಸ್ವತಂತ್ರವಾದ ಅಸ್ತಿತ್ವವನ್ನು ಹೊಂದಿದೆ, ಇಂಡಿಪೆಂಡೆಂಟಾ. ದಟ್ ಕಮ್ಸ್ ಅಂಡರ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಇದುವರೆಗೆ ಅಮಿತ್ ಶಾ ಅವರು CBIಯನ್ನು ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಂಡ ಉದಾಹರಣೆಗಳಿವೆ. ಯಾರ್ಯಾರು ರಾಜಕೀಯ ವಿರೋಧಿಗಳಿದ್ದಾರೋ ಅವ್ರ ಮೇಲೆಲ್ಲ CBI ಬಿಟ್ಟು 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 ಆ ಸಂಸ್ಥೆ ತನ್ನ ಗೌರವವನ್ನು ಕಳೆದುಕೊಂಡಿದೆ. ಇಂಥ ಸಿಚುವೇಶನ್ನಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ CBI ಮೇಲೆ ಮಾತ್ರ ಯಾಕೆ ನಂಬಿಕೆ? ಇಷ್ಟೆಲ್ಲ ಸಿದ್ದರಾಮಯ್ಯನವರ ಪ್ರಕರಣವನ್ನು ಹೊರಗಾಕಿದ ವ್ಯಕ್ತಿಗೆ ಆ ಅರಿವಿಲ್ವಾ? CBI ಅನ್ನೋದು ಇಂಡಿಪೆಂಡೆಂಟ್ ಅಲ್ಲ, ಅದು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರುವ ಸಂಸ್ಥೆ.
ಕಳೆದ 10 ವರ್ಷಗಳಲ್ಲಿ ಅತಿ ಹೆಚ್ಚು ದುರ್ಬಳಕೆಗೆ ಈಡಾಗಿರುವುದು ಇದೇ CBI. ಹಾಗಿರುವಾಗ ಹೇಗೆ? ಇದೆಲ್ಲ ಗೊತ್ತಿರಬೇಕಲ್ವಾ? ಹಾಗಿದ್ರೆ ಅದರ ಉದ್ದೇಶ ಏನು? CBI ತನಿಖೆ ನಡೆಸಬೇಕು ಅಂತ ಕೇಳುವ ಉದ್ದೇಶ ಏನು? ಬಹಳ ಸರಳ. CBI ಮಾಡಿದ ತಕ್ಷಣ ಸಿದ್ದರಾಮಣ್ಣವ್ರು ಎತಾಕೊಂಡು ಹೋಗಿ ಒಳಗೆ ಕೂಡಿಸ್ಲಿ ಒಂದು 4 ದಿವಸ. ಅಂದರೆ ಇದು ದ್ವೇಷಮಯಿ ರಾಜಕಾರಣ ಅಂತ, ಸ್ನೇಹಮಯಿ ಅಲ್ಲ. ಈ ಸ್ನೇಹಮಯಿ ಹೆಸರಿಟ್ಟುಕೊಂಡಿರುವಂತಹ ವ್ಯಕ್ತಿ ಅವರು ದ್ವೇಷಪೂರಿತವಾದ ರಾಜಕಾರಣ ಮಾಡಿದ್ರೆ CBI ಕೈಲೇ ಆಗಬೇಕು. ಅವ್ರಿಗೇನು ಕರ್ನಾಟಕದ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ. ಫೈನ್. ಹಾಗಿದ್ರೆ ಯಾರ ಹತ್ರ ಮಾಡಿಸ್ತೀರಿ? ಇಂಡಿಪೆಂಡೆಂಟ್ ಯಾವುದು ಈ ದೇಶದಲ್ಲಿ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಇದೆ? ಯಾವುದೂ ಇಲ್ವಲ್ಲ. ಏನು ಮಾಡ್ತೀರಿ ಅವಾಗ? ತನಿಖೆನೇ ಮಾಡಿಸ್ತಾ ಇರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಬಟ್ ಆದರೆ ಲೋಕಾಯುಕ್ತದ ತನಿಖೆ ಏನಿದೆ ಅದು ನ್ಯಾಯಾಲಯದ ಸೂಚನೆಯ ಪ್ರಕಾರ ಅದು ನಡೀತಾ ಇರುವುದರಿಂದ ನಾವು ಹೆಚ್ಚಿನ ನಂಬಿಕೆಯನ್ನು ಇಟ್ಟುಕೊಳ್ಬೇಕಾದ ಅಗತ್ಯ ಇದೆ ಅಂತ. ಅದನ್ನ ನ್ಯಾಯಾಲಯದ ಸುಪರ್ದಿ ಅಂತಾರೆ. ನ್ಯಾಯಾಲಯದ ಸುಪರ್ದಿಯಲ್ಲಿ ನಡೀತಾ ಇದೆ. ಆ ಕಾರಣಕ್ಕಾಗಿ ನ್ಯಾಯಯುತವಾಗಿ ಅವರು ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಅರೆಸ್ಟ್ ಮಾಡದೇ ಇರ್ಬೋದು. ಐ ಡೋಂಟ್ ಥಿಂಕ್ ಸೊ. ಸಿದ್ದರಾಮಯ್ಯ ಅರೆಸ್ಟ್ ಮಾಡ್ತಾ ಇದ್ದು ನಂಬಲ್ಲ ನಾನು. ಬಟ್ ಆದರೆ ಅವರ ಕರೆದು ವಿಚಾರಣೆ ಮಾಡಿ ಸೊ ಪ್ರತಿಯೊಂದು ದಾಖಲೆಗಳನ್ನು ಸಂಗ್ರಹಿಸಿ ಯಾರು ಏನು ಅನ್ನುವುದನ್ನು ಅವರು ಲೋಕಾಯುಕ್ತ ಪೊಲೀಸರು ಪರಿಶೀಲನೆ ನಡೆಸ್ತಾರೆ. ಅದು ಅವ್ರ ಕೆಲಸ. ಆದರೆ ಒಂದು ಮಿತಿಯನ್ನು ಮೀರಿ ಹೋಗೋದಕ್ಕಾಗಲ್ಲ. ಆದರೆ ಹಾಗಾಗತ್ತೆ ಅಂತ ಸ್ನೇಹಮಯಿ ಕೃಷ್ಣ ಮತ್ತು ಇತರ ದೂರುದಾರರಿಗೆ ಯಾಕೆ ಅನಿಸುತ್ತೆ? ಅವ್ರಿಗೆ ಯಾಕೆ CBIನೇ ತನಿಖೆ ನಡೆಸಬೇಕು? ಒಂದು ನಿಮಿಷ ಯೋಚನೆ ಮಾಡಿ. ಅದರಲ್ಲಿ 3ರಲ್ಲಿ ಒಬ್ಬರು ಪ್ರದೀಪ್ ಕುಮಾರ್ JDS ಕಾರ್ಯಕರ್ತರು, ದೂರು ಕೊಟ್ಟವರು ಅಲ್ವಾ? ಈ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ, ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಇನ್ನು ಅವರು TJ ಅಬ್ರಹಾಂ, ಅವರ ಇತಿಹಾಸವನ್ನು ನೀವು ಗೂಗಲ್ ಮಾಡಿದರೆ ಸಿಗುತ್ತೆ. ಯಾವ ಪ್ರಕರಣದಲ್ಲಿ ಆಯಿತು, ಸುಪ್ರೀಂ ಕೋರ್ಟ್ ಏನಂತ. ಅಂದರೆ ಈ 3 ಏನಿದ್ದಾರೆ ಅವರು ಪ್ರಶ್ನಾತೀತರಲ್ಲ ಅಂತ. ಅವರು ಇಡೀ ಅವರ ನಡವಳಿಕೆಗಳು ಪ್ರಶ್ನಾತೀತವಾಗಿಲ್ಲ. ಆದ್ದರಿಂದ ಅವರ ಉದ್ದೇಶ ಕೂಡ ಪ್ರಶ್ನಾತೀತವಾಗಿರಬೇಕಾಗಿಲ್ಲ. ಅವರ ಉದ್ದೇಶ ಏನಿದೆ, ಏನೋ ಒಂದು ಉದ್ದೇಶ ಇರಬೇಕು ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಇವರಿಗೆಲ್ಲ CBI ತನಿಖೆ ಮಾಡಿಸಬೇಕು ಅನ್ನುವ ತರಾತುರಿ ಇದೆ. ಇದು ದ್ವೇಷಮಯಿ ನಡವಳಿಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನಿವೆ ಈಗ ಲೋಕಾಯುಕ್ತ ಪೊಲೀಸರು ಇವತ್ತು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಎಲ್ಲರನ್ನು ವಿಚಾರಣೆ ಮಾಡ್ತಾರೆ. ಈ ನಡುವೆ ಉಳಿದ 2 ಏನಿದ್ದಾರೆ ನಿಜವಾದ ಭೂ ಮಾಲೀಕರು ಮತ್ತು ಸಿದ್ದರಾಮಯ್ಯವ್ರ ಭಾಮೈದ, ಅವರು ಇದುವರೆಗೆ ಎಲ್ಲೂ ಬಂದೇ ಇಲ್ಲ. ಇವತ್ತು ಎಲ್ಲ ಯಾರೋ ಅವರ ಪ್ರತಿಕ್ರಿಯೆ ತೆಗೆದುಕೊಂಡಾಗಿಲ್ಲ. ಮಾಧ್ಯಮಗಳಲ್ಲಿ ಬರೀ ಸ್ನೇಹಮಯಿ ಅಬ್ರಾಹಿಮು ಅವರದ್ದೇನೆ ಪ್ರತಿಕ್ರಿಯೆಗಳನ್ನು ತೆಗೆದುಕೊಳ್ತಿದ್ದಾರೆ. ಅವ್ರ ಕೈಗೆ ಸಿಕ್ಕಿಲ್ವಾಗಿದ್ದಾರೆ. ಅವರು ಇದ್ದಾರಾ ಇಲ್ವಾ ಗೊತ್ತಿಲ್ಲ. ಬಟ್ ಒಟ್ಟಾರೆಯಾಗಿ ಇಡೀ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಸ್ವಲ್ಪ ಮಟ್ಟಿಗೆ ಡೌನ್ ಆದಂತೆ ನನಗೆ ಕಾಣ್ತಾರೆ. ಯಾಕೆಂದರೆ 4 ದಶಕಗಳಿಗಿಂತ ಹೆಚ್ಚು ಕಾಲದ ರಾಜಕೀಯ ಬದುಕಿನಲ್ಲಿ ಇದ್ದಕ್ಕಿದ್ದಾಗೆ ಈ ರೀತಿ ಆರೋಪಗಳು ಬರೋದು ಮತ್ತು FIR ದಾಖಲಾಗೋದು ಸರಳವಾದದ್ದಲ್ಲ. ಅದನ್ನು ಸ್ವೀಕಾರ ಮಾಡೋದು ಕಷ್ಟ. ಅದ್ರ ಜೊತೆ ಕಾಯಂ ಕಾಸು ಹೊಡ್ಕೊಂಡೇ ಇದ್ದವ್ರಿಗೆ ಅದ್ರ ಪ್ರಾಬ್ಲಮ್ ಇಲ್ಲ. ಸುಮ್ಮನಿರಯ್ಯ ಅಂತಾರೆ. ಕಾಸು ಹೊಡೆದು ತುಂಬಿಡ್ತಾರೆ ನೋಡಿ, ಅವ್ರಿಗೆ ಮೈ ಕುಡ್ಕೊಬಿಡ್ತಾರೆ. ಅದರಿಂಥದ್ದು ಅಪರೂಪಕ್ಕೆ ಬಂದಾಗ ಅವ್ರಿಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಅಂಥ ಪ್ರಾಬ್ಲಮ್ ಸಿದ್ದರಾಮಯ್ಯವ್ರಿಗೆ ಶುರುವಾಗಿದೆ ಅಂತ ಅನಿಸುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ ವರಿಷ್ಠರು ಮತ್ತು ಶಾಸಕರು ಎಷ್ಟು ಜನ ಎಷ್ಟು ಕಾಲ ಸಿದ್ದರಾಮಯ್ಯವ್ರಿಗೆ ಬೆಂಬಲ ಕೊಡ್ತಾರೋ ಗೊತ್ತಿಲ್ಲ. ಹಳೆ ದ್ವೇಷಗಳ ಮರುಕಳಿ ಕೋಳಿವಾಡು ಅವ್ರಿಗೆ ಮೊದಲಿಂದ ಸಿದ್ದರಾಮಯ್ಯನ ಮೇಲೆ ಸಿಟ್ಟಿತ್ತು. ಹೆಲ್ತ್ ಪೂರ ಸರಿ ಇಲ್ಲ ಪಾಪ ಅವರಿಗೆ. ಅವ್ರದ್ರ ಹೋಗ್ಬಿಟ್ಟು ಚಾನಲ್ನವರು ಊಟ ಹಿಡಿದ್ರು, ರಾಜೀನಾಮೆ ಕೊಡ್ಬೇಕ್ರಿ ಅಂತ ಹೇಳ್ಬಿಟ್ಟು ಉಂಟು ಮಾಡಿಬಿಟ್ರು. ಅದು ಆ್ಯಕ್ಚುಲಿ ಅವರ ಪತ್ರಿಕಾಗೋಷ್ಠಿ ಕರೆದದ್ದಲ್ಲ. ಹೋಗಿ ಒಂದು ಚಾನಲ್ನವ್ರು ಹೋಗಿ ಊಟ ಹಿಡಿದಾಗ ಅವ್ರು ಹೇಳಿದ್ದು. ಈ 2ಕ್ಕೆ ವ್ಯತ್ಯಾಸ ಇರುತ್ತೆ. ಒಬ್ಬ ರಾಜಕಾರಣಿ ತಾನಾಗಿ ಹೇಳೋದು ಬೇರೆ, ನೀವು ಪ್ರಶ್ನಿಸಿದಾಗ ಹಿಂಗಾದ್ರೂ ಹೇಳೋದು ಬೇರೆ. ಈ ವ್ಯತ್ಯಾಸ ಇವತ್ತು ಮಾಧ್ಯಮದಲ್ಲಿ ಹೊರಟೋಗ್ಬಿಟ್ಟಿದೆ. ನಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಒಂದು ಗೂಟ ಹಿಡಿಯೋದು, ಮಾರೋ ಗೋಲಿ ಅನ್ನೋದು, ಒಂದು ಹೇಳೋದು, ನಂತರ ಅಂತ
ಮತ್ತು ಅವರು ಏನು ಕೋಳಿವಾಡ್ ಹೇಳಿದ್ದಾರೆ, ಕೋಳಿವಾಡ್ ಸಲಹೆ ಕೊಟ್ಟಿದ್ದು, ವ್ಯತ್ಯಾಸ ಸಲಹೆಗೂ ಮತ್ತು ಒತ್ತಾಯಕ್ಕೂ ನಡುವೆ ವ್ಯತ್ಯಾಸ ಇರುತ್ತೆ. ಮಾಧ್ಯಮಗಳಿಗೆ ಅದು ಗೊತ್ತಾಗಬೇಕು. ಅವ್ರು ಕೇಳಿದಾಗ ರಾಜೀನಾಮೆ ಕೊಡೋದು ಒಳ್ಳೆಯದು ಅನ್ನೋ ಮಾತನ್ನು ಹೇಳಿ, ಅದು ಸಲಹೆ. ಅವ್ರು ರಾಜೀನಾಮೆ ತಕ್ಷಣ ಕೊಟ್ಟು ಹೊರಡಬೇಕು ಅಂದ್ರೆ ಒತ್ತಾಯ. ಇವೆರಡರ ನಡುವಿನ ವ್ಯತ್ಯಾಸ ಕೂಡ ಇವತ್ತಿನ ಮಾಧ್ಯಮಗಳಿಗೆ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ ಅದನ್ನೇ ನಾನು ನಡೆದಾಗ ಎಷ್ಟು ಕಾಲ ಅವ್ರಿಗೆ ಬೆಂಬಲ ಕೊಡ್ತಾರೋ ಗೊತ್ತಿಲ್ಲ. ಕೇಸು ಮುಂದುವರೆದ ಹಾಗೆ ಸಿದ್ದರಾಮಯ್ಯನವರು ಬೆಂಬಲ ಕೊಡೋ ಸಂಖ್ಯೆ ಕೂಡ ಕಡಿಮೆ ಆಗ್ಬೋದು. ಕಾಂಗ್ರೆಸ್ ವರಿಷ್ಠರು ಆ ಸಂದರ್ಭದಲ್ಲಿ ತಮಗೆ ಬೇಕಾದ ತೀರ್ಮಾನವನ್ನು ತೆಗೆದುಕೋಬಹುದು. ಇಟ್ ವಿಲ್ ಹ್ಯಾಪನ್ ನೌ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಸ್ಕಾರ.